ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಶೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಹೇರ್ ಸ್ಟೈಲಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ, ಯಾವುದೇ ರೀತಿ ನಾವು ಸುಜಾತ ಪೆನ್ಸ್ನ ಯೂಸ್ ಮಾಡ್ತಲೇ ಜಸ್ಟ್ ಆ ಒಂದು ಯು ಪಿನ್ಸ್ನ ಯೂಸ್ ಮಾಡಿಕೊಂಡು ಲೇಯರ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನಾರ್ಮಲ್ ಲೇಯರ್ಸ್ ಅಲ್ಲ, ಇಲ್ಲಿ ಮ್ಯಾಟರ್ ಇರೋದೇ ಲೇಯರ್ಸ್ನ ನಾವು ಟ್ವಿಸ್ಟ್ ಮಾಡಿ ಎಸ್ ಶೇಪ್ನಲ್ಲಿ ಯಾವ ರೀತಿ ಲೇಯರ್ಸ್ನ ಕೊಡೋದು ಅಂತ ಹೇಳಿ. ಯೂಶ್ವಲಿ ನನ್ನ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ಎಲ್ಲನೂ ಸ್ಟ್ರೈಟ್ ಲೇಯರ್ಸ್ನೇ ನಾನು ಯೂಸ್ ಮಾಡಿದ್ದೀನಿ. ಸ್ಟ್ರೈಟ್ ಲೇಯರ್ನ ಹೇಗೆ ಮಾಡೋದು ಅಂತ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಡಿಫ್ರೆಂಟ್ ಒಂದು ವೇ, ಕಂಪ್ಲೀಟಾಗಿ ಎಸ್ ಶೇಪ್ನಲ್ಲಿ, ಅಂದರೆ ಯು ಪಿನ್ಸ್ನ ಯಾವ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಹೋಲ್ಡ್ ಮಾಡಬೇಕು ಅಂತ ಈ ಒಂದು ಕಂಪ್ಲೀಟ್ ಕ್ಲಾಸ್ನಲ್ಲಿ ನಾವು ತಿಳಿತಾ ಹೋಗೋಣ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ. ನಮ್ಮ ಒಂದು ಪೇಜಲ್ಲಿ ಕಂಪ್ಲೀಟ್ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ಸ್ಗಂತೂ ಒಂದು ಒಳ್ಳೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೇಳ್ತಾರೆ, ಅದು ಹೇಗೆ ಒಂದು ಸುಜಾತ ಪೆನ್ಸ್ನೂ ಕೂಡ ಯೂಸ್ ಮಾಡ್ತಿಲ್ಲ, ಜಸ್ಟ್ ಹಾಗೆ ಹೋಲ್ಡ್ ಮಾಡಿ ಒಂದು ಹೇರ್ ಸ್ಟೈಲ್ ಮಾಡ್ತೀರಾ ಅಂತ ಕೇಳಿ. ನನಗೆ ಆಫ್ಲೈನಲ್ಲೂ ಕೇಳಿರೋರು ಉಂಟು, ಆನ್ಲೈನಲ್ಲಿ ಕೇಳ್ತಿರೋರು ಉಂಟು. ಸೊ ಅವರಿಗೆಲ್ಲ ಈ ಒಂದು ಪ್ರಾಕ್ಟಿಕಲ್ ವಿಡಿಯೋ ಏನಿರುತ್ತಲ್ಲ ಅದೆಲ್ಲ ಆನ್ಸರ್ ಮಾಡುತ್ತೆ. ಇಲ್ಲಿ ನಾವು ಒಂದು ಡಮ್ಮಿಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀವಿ ಅಂತಂದರೆ, ಫ್ರಂಟಲ್ಲಿ ನಾವು ಟ್ವಿಸ್ಟ್ ತೆಗೆದು ಮಾಡ್ತೀವಲ್ಲ ಅದೇ ಒಂದು ಮೆಥಡನ್ನ ಇಟ್ಕೊಂಡು ಆ ಒಂದು ಮೆಥಡಲ್ಲೇ ನಾವು ಎಸ್ ಶೇಪಲ್ಲಿ ಲೈನ್ಸ್ ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಅದು ಹೇಗಿದೆ ಅಂತಂದರೆ, ಸೆಂಟರ್ ಪಾರ್ಟಿಷನ್ ಮಾಡಿ ಸೆಂಟರಲ್ಲಿ ಫ್ರಂಟಿಂದ ಒಂದು 1/2 ಇಂಚಷ್ಟು ಹೇರ್ಸ್ನ ಬಿಟ್ಟು ಮಧ್ಯದಿಂದ ವಿ ಶೇಪ್, ಆ ಕಡೆನೂ ವಿ ಶೇಪ್ ಆ್ಯಂಡ್ ಲೆಫ್ಟಲ್ಲೂ ರೈಟಲ್ಲೂ ಎರಡೂ ಕಡೆಯಿಂದ ವಿ ಶೇಪ್ನ ಕ್ರಿಯೇಟ್ ಮಾಡಿ ಅದನ್ನು ನಾವು ಫಸ್ಟ್ ಸ್ಟೆಪ್ ಬಂದು ಲೆಫ್ಟಿಗೆ ಹೋಲ್ಡ್ ಮಾಡಿ ಲೆಫ್ಟಿಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಯಾವ ರೀತಿ ಮಾಡಬೇಕು ಅಂತಂದರೆ, ಸ್ವಲ್ಪ ಬ್ಯಾಕೂಮ್ನ ಕೊಟ್ಟು ಫೋಲ್ಡ್ ಮಾಡಬೇಕು. ಅದೇ ರೀತಿಯೇ ಎಲ್ಲ ಕಡೆಯೂ, ಅಂದರೆ ಸುತ್ತಲೂ ನಾವು ಹೇರ್ಸ್ನ ತೆಗೆದು ಟ್ವಿಸ್ಟ್ ಮಾಡಿ ಬ್ಯಾಕೂಮ್ನ ಕೊಟ್ಟು ಎಸ್ ಶೇಪಲ್ಲಿ ಲೇಯರ್ಸ್ನ ತೆಗಿತಾ ಹೋಗಬೇಕು. ಆ್ಯಂಡ್ ಅವು ಹೋಲ್ಡ್ ಮಾಡ್ತೀವಲ್ಲ ಆ ಒಂದು ಲೇಯರ್ಸಿಗೆ ಕೂಡ ನಾವು ಯು ಪಿನಿಂದನೇ ಸೆಕ್ಯೂರ್ ಮಾಡಬೇಕು. ಆ್ಯಂಡ್ ನಾನು ಏನು ಬ್ಯಾಕ್ ಸೈಡಲ್ಲಿ ಅದನ್ನು ತೆಗೆದು ಹೇರ್ನ ಸೆಕ್ಯೂರ್ ಮಾಡ್ತಿದ್ದೀನಲ್ಲ ಅಲ್ಲೂ ಕೂಡ ನಾನು ಯು ಪಿನ್ಸಿಂದನೇ ಹೋಲ್ಡ್ ಮಾಡ್ತಾಯಿದ್ದೀನಿ. ಆ ಒಂದು ಯು ಪಿನ್ಸ್ನ ನಾನು ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಆದರೆ ಮೇಲ್ಗಡೆ ಏನು ಲೇಯರ್ಸಿಗೋಸ್ಕರ ಹಾಕ್ತಾಯಿದ್ದೀನಲ್ಲ ಅದನ್ನೆಲ್ಲ ನಾನು ಲಾಸ್ಟಲ್ಲಿ ರಿಮೂವ್ ಮಾಡ್ತೀನಿ. ಸೊ ಈ ಒಂದು ಲುಕ್ ಮಾಡೋದಕ್ಕೆ ನಿಮಗೆ ತುಂಬಾ ಪೇಷನ್ಸ್ ಬೇಕು. ಹ್ಯಾಂಡ್ ಹೋಲ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿತಿನ್ ಒಂದು 1/2 hour ಆದರೂ ಬೇಕೇ ಬೇಕಾಗುತ್ತೆ ಈ ಒಂದು ಹೇರ್ ಲುಕ್ನ ಮಾಡೋದಕ್ಕೆ. ಈ ಒಂದು ಹೇರ್ ಸ್ಟೈಲ್ ನಿಮಗೆ ಎಲ್ಲೆಲ್ಲೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅಂತಂದರೆ, ಯಾವುದೇ ಒಂದು ಎಂಗೇಜ್ಮೆಂಟ್ ಅಥವಾ ಮಾಡೆಲ್ಸ್ ಅಥವಾ ಒಂದು ಔಟ್ ಸೈಡ್, ಅಂದರೆ ಚೌಟ್ರಿ ಬಿಟ್ಟು ಔಟ್ಡೋರಲ್ಲಿ ಯಾರ್ಯಾರೆಲ್ಲ ಈವೆಂಟ್ನ ಮಾಡ್ಕೊತಿರ್ತಾರೆ, ಲೈಕ್ ಸ್ವಲ್ಪ ರಿಚ್ ಪೀಪಲ್ಸ್ ಇರ್ತಾರೆ, ಅವ್ರ ಹತ್ರ ಎಲ್ಲ ನಮಗೆ ಈ ಒಂದು ಹೇರ್ ಸ್ಟೈಲ್ ಪರ್ಟಿಕ್ಯುಲರಾಗಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅವರ ರಿಕ್ವೈರ್ಮೆಂಟ್ ಮೇರೆಗೆ ನಾವು ಮಾಡಿಕೊಡ್ಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಲುಕ್ಸ್ನ ಕಂಪ್ಲೀಟಾಗಿ ನೀವು ಕಲಿತಾ ಹೋಯಿತು ಅಂತಂದರೆ ನಮಗೆ ಸಿಂಪಲ್ ಲುಕ್ಸ್ ಎಲ್ಲ ಸಖತ್ ಈಸಿ ಆಗುತ್ತೆ. ನಾನು ನಮ್ಮ ಕ್ಲಾಸ್ನಲ್ಲಿ ಯಾವಾಗಲೂ ಟಫೆಸ್ಟ್ ಹೇರ್ ಸ್ಟೈಲ್ಸ್ನ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಈ ಒಂದು ಲುಕ್ಸ್ನ ಅವ್ರು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಮಿಕ್ಕಿದ ಲುಕ್ಸ್ನೆಲ್ಲ ಅವರೇ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ನೀವು ಒಬ್ಸರ್ವ್ ಮಾಡಿ ನೋಡ್ಕೊಳ್ಳಿ, ನಾನು ಯು ಪಿನ್ಸ್ನ ಯಾವ ರೀತಿಯಲ್ಲಿ ಹೋಲ್ಡ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಹೋಲ್ಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಜ್ಞಾನ ಇಟ್ಕೊಂಡು ನಾನು ಇಲ್ಲಿ ಹೋಲ್ಡ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ಕೂಡ ಅಷ್ಟೇ ನಾನು ಒಂದು 3 ಲೇಯರ್ಸ್ನ ಬಿಟ್ಕೊಂಡಿದ್ದೀನಿ. ಆ 3 ಲೇಯರ್ಸ್ನ ಸ್ಮಾಲ್ ಕಲ್ಸ್ ಮಾಡೋದ್ರಿಂದ ಕಂಪ್ಲೀಟ್ ಓವರಾಲ್ ಒಂದು ಹೇರ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದೇ ರೀತಿ ನಾನು ಕಂಪ್ಲೀಟ್ ಹೇರ್ ತುದಿ ತನಕನೂ ಇದೇ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನೀವು ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ನನಗೆ ಯಾರೂ ಹೇರ್ ಕೊಡಲ್ಲ, ಯಾರೂ ಸಿಗಲ್ಲ ಅನ್ನೋರು ಈ ಥರ ಒಂದು ಹೇರ್ ಡಮ್ಮಿನ ತೊಗೊಳ್ಳಿ. ಆ್ಯಂಡ್ ಇದೇ ರೀತಿ ನಾವು ಕಂಪ್ಲೀಟಾಗಿ ಲೇಯರ್ಸ್ನ ತೆಗಿತಾ ಹೋಗಬೇಕು. ಲೇಯರ್ಸ್ನ ತೆಗೆದು ಹಾಗೆಯೇ ಆ ಒಂದು ಯು ಪಿನ್ಸಿಂದ ಟ್ವಿಸ್ಟ್ ಮಾಡಿ ಹೋಲ್ಡ್ ಮಾಡಿ ಸ್ಪ್ರೇಸ್ನ ಯೂಸ್ ಮಾಡ್ತಾ ಹೋಗಬೇಕು. ಸ್ಪ್ರೇ ಯೂಸ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಏನೇ ಲೇಯರ್ಸ್ ತೆಗೆದ್ರೂ ಕೂಡ ಅದು ಹೋಲ್ಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನಿಲ್ಲಿ ಸ್ಪ್ರೇ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಗ್ಯಾಸ್ ಬೈ ಆ್ಯಂಡ್ ಶೈನ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಎನ್ಝೋ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ನಾವು ಅಲ್ಲಲ್ಲೇ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಅಲ್ಲೇ ನೀಟಾಗಿ ಹೋಲ್ಡ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ನಾವು ಯು ಪಿನ್ಸ್ನ ನಾನು ಒಂದು ಕಡೆ ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟ್ ಯಾವ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಆ ಒಂದು ಯು ಪಿನ್ಸ್ನ ನಾನಿಲ್ಲಿ ಎಗೇನ್ ತೆಗೆದು ಅಲ್ಲಲ್ಲೇ ರಿಕವರಿ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟು ಒಂದು 5 ಮಿನಿಟ್ಸ್ ಒಳಗಡೆ ಅದು ಕಂಪ್ಲೀಟಾಗಿ ಹೋಲ್ಡ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ಮನೆಯಲ್ಲಿ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇರ್ ಸಿಗ್ತಾಯಿಲ್ಲ ಅನ್ನೋರು ಈ ಥರ ಒಂದು ಡಮ್ಮಿನ ಇಟ್ಕೊಂಡು ನೀವು ಹೇರ್ ಪ್ರಾಕ್ಟೀಸ್ನ ಮಾಡಿ. ಬಟ್ ಸ್ಟಿಲ್ ಒಂದು ಡಮ್ಮಿ ಮೇಲೆ ಅಷ್ಟೇ ಹೇರ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೇರ್ ಸೆಟ್ಟಿಂಗ್ ನಿಮ್ಮ ಕೈಯಲ್ಲಿ ಕೂರಲ್ಲ. ರಿಯಲ್ ಹೇರ್ ಮೇಲೆ ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಏನಂತಂದರೆ ಡೈಲಿ ಯೂಸ್ಗೆ, ಡೈಲಿ ಬೇಸಿಕ್ ಒಂದು ಮೆಥಡ್ಸ್ ನಾವೇನು ಸ್ಟಾರ್ಟಿಂಗಲ್ಲಿ ಮಾಡ್ತೀವೋ ಅದನ್ನು ನಾವು ಪ್ರಯೋಗ ಮಾಡೋದಕ್ಕೋಸ್ಕರ ನಮ್ಮ ಒಂದು ಡಮ್ಮೀಸ್ನ ಯೂಸ್ ಮಾಡ್ಬೋದು. ಬಟ್ ರಿಯಲ್ ಹೇರ್ ಮೇಲೆ ಮಾಡಿದ್ರಷ್ಟೇ ನಿಮಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಆ್ಯಂಡ್
ಇಲ್ಲಿ ನೀವು ಕಂಪ್ಲೀಟ್ ಡಮ್ಮಿ ಮೇಲೆ ಮಾಡಿ ನೆಕ್ಸ್ಟ್ ಒಂದು ಬ್ರೈಡ್ನ ಅಟೆಂಡ್ ಮಾಡ್ತೀನಿ ಅಂತಂದರೆ ಸಖತ್ ಟಫ್ ಆಗಿಬಿಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಒಂದು ಲುಕ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅಂತ ಹೇಳಿ. ಹಾಗೆ ಹೋಗ್ತಾ ಹೋಗ್ತಾ ಲೇಯರ್ಸಲ್ಲೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗೆ ತೆಗಿತೀನಿ, ನಾನು ಯು ಪಿನ್ಸಿಂದ ಸೆಕ್ಯೂರ್ ಮಾಡ್ತೀನಿ. ಅದಾದಮೇಲೆ ಕಂಪ್ಲೀಟಾಗಿ ಲೇಯರ್ಸ್ನ ತೆಗೆದು ಅಲ್ಲೂ ಕೂಡ ಪಿನ್ಸಿಂದ ಸೆಕ್ಯೂರ್ ಮಾಡ್ತೀನಿ.